ಹಾಯ್ ಎಲ್ಲರಿಗೆ ನಮಸ್ಕಾರ. ಇವತ್ತು ಡ್ರೈ ಗೋಬಿ ಮಾಡೋದು ಹೇಗಂತ ನೋಡೋಣ್ರಿ. ಟಮಾಟಿ ಸಾಸ್ ಡ್ರೈ ಗೋಬಿ ಎರಡು ಕೂಡ ಮಾಡೋ ವಿಧಾನ ನೋಡೋಣ್ರಿ. ಪೂರ್ತಿ ಹಿಡಿಯೋ ನೋಡ್ರಿ, ಅಂದ್ರೆ ಮಾಡೋ ವಿಧಾನ ಗೊತ್ತಾಕತಿ. ಈಗ ಮಾಡೋದು ಹೇಗಂತ ನೋಡೋಣ ನೋಡ್ರಿ. 2 ಕ್ಯಾಬೇಜ್ ತೊಗೊಂಡನಿ, ಈ ಕಡೆ ತುಂಬ ಕಡೆ ಹೆಚ್ಚಿಟ್ಕೊಳನಿ. ಇವು ಹೊಲಸಾಗಿರ್ತೈತಲ್ರಿ, ಮ್ಯಾಗ ಒತ್ತಿ ಆ ಎಲೆ ತೆಗೆದು ಸಣ್ಣಗೆ ಹೆಚ್ಚಿಗೆಬೇಕ್ರಿ. ನೋಡ್ರಿ, ಈ ಥರ ಸಣ್ಣಗೆ ಕಟ್ ಮಾಡೀನಿ ನೋಡ್ರಿ. ಈಗ ಮುಳುಗಷ್ಟು ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಬರ್ತೀನಿ ನೋಡ್ರಿ. 3 ಸಲ ತೊಳಿಬೇಕ್ರಿ. ನೋಡ್ರಿ, ತೊಳ್ಕೊಂಡು ಒಂದು ಹನಿ ನೀರು ಇಲ್ದಂಗೆ ಬಸ್ಕೊಂಬಂದನಿ ನೋಡ್ರಿ. ಈಗ ಇದಕ್ಕೆ ಪದಾರ್ಥ ಏನೇನು ಹಾಕೋದು ನೋಡೋಣ. ಒಂದು ಈರುಳ್ಳಿ ಹೆಚ್ಚಿಟ್ಕೊಳನ್ರಿ, ದೊಡ್ಡದು ಈರುಳ್ಳಿ ಹಾಕ್ಯಂತಾನೆ ನೋಡ್ರಿ. ನೋಡ್ರಿ, ಈಗ ಈರುಳ್ಳಿ ಹಾಕ್ಯಂದನಿ. ಈಗ ಕಲರ್ ಹಾಕ್ಯಂತಾನೆ ನೋಡ್ರಿ. ಗೋಬಿ ಕಲರ್ ಬೇಕಂದ್ರೆ ಹಾಕ್ಯಬೋದ್ರಿ, ಬ್ಯಾಡಪ್ಪ ಕಲರ್ ಅಂದ್ರೆ ಬಿಡ್ಬೋದ್ರಿ. ಈಗ ಗರಂ ಮಸಾಲ ಹಾಕ್ಯಂತಾನೆ ನೋಡ್ರಿ. ಈಗ ಖಾರ ಪುಡಿ ಹಾಕ್ಯಂತಾನೆ ನೋಡ್ರಿ. ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಯಬೇಕ್ರಿ. ಈಗ ಉಪ್ಪು ಹಾಕ್ಯಂತಾನೆ ನೋಡ್ರಿ. ರುಚಿ ತಕ್ಕಷ್ಟು ಎಷ್ಟು ಹಿಡ್ತೈತಿ ನೋಡಿ ಅಷ್ಟು ಉಪ್ಪು ಹಾಕ್ಯಬೇಕ್ರಿ. ನಾನಿಲ್ಲಿ 1 ಸ್ಪೂನ್ ಹಾಕಾಕತ್ತೀನಿ ನೋಡ್ರಿ. ಮ್ಯಾಗ ಒಂದು ಸ್ವಲ್ಪ ಹಾಕಾಕತ್ತೀನಿ ನೋಡ್ರಿ. ಈಗ ಇದನ್ನು ಸವಾನಾಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಈ ಥರ ಕಲರ್ ಎಲ್ಲ ಮಸಾಲೆ ಉಪ್ಪು ಮಿಕ್ಸ್ ಆಗಂಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಓಟು ಸವಾನಾಗ ಮಿಕ್ಸ್ ಮಾಡ್ಕೊಂಡನಿ. ಈಗ ಕಾನ್ಫ್ಲವರ್ ಹಿಟ್ಟು ಹಾಕ್ಯಂತಾನೆ ನೋಡ್ರಿ. ನೋಡ್ರಿ, ಈ ಥರ ಚಮಚಲ್ಲೇ 2 ಚಮಚ ಹಾಕ್ಯಂತಾನೆ ನೋಡ್ರಿ. ಈಗ ಕಾನ್ಫ್ಲವರ್ ಹಿಟ್ಟು ಹಾಕ್ಯಾನಲ್ರಿ, ಈಗ ಅಕ್ಕಿ ಹಿಟ್ಟು ಹಾಕ್ಯಂತಾನೆ ನೋಡ್ರಿ. ನೋಡ್ರಿ, ಇದು 1 ಕಪ್, ಇದೊಂದು ಸ್ಪೂನ್ ಹಾಕ್ಯಾನಲ್ರಿ. ಮ್ಯಾಗ ಮತ್ತು ಒಂದು ಅರ್ಧ ಸ್ಪೂನ್ ಹಾಕ್ಯಂತಾನೆ ನೋಡ್ರಿ. ಈಗ ಮೈದಾ ಹಿಟ್ಟು ಹಾಕ್ಯಂತಾನೆ ರೀ. ಮೈದಾ ಹಿಟ್ಟು ಖಾಲಿ ಆಗಿದ್ಕೆ ಈಗ ಇದಕ್ಕೆ ಗೋಧಿ ಹಿಟ್ಟು ಹಾಕ್ಯಂತಾನೆ ನೋಡ್ರಿ. ನೋಡ್ರಿ, ಇದನ್ನು 1 ಚಮಚ ಹಾಕ್ಯಂತಾನೆ ರೀ. ಈಗ ಇದನ್ನು ಸವಾನಾಗ ಮಿಕ್ಸ್ ಮಾಡ್ಕೊಂತಾನೆ ನೋಡ್ರಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂತಾನೆ ನೋಡ್ರಿ. ನಾವು ಕಾಲಿಸ್ತಾ ನೀರು ಹೊಡಿತೈತ್ರಿ, ಇದು ನೀರು ಹಾಕ್ಯಬಾರ್ದು ರೀ. ಜಾಸ್ತಿ ಮಾಡಾಕತ್ರ ಈ ಥರ ದೊಡ್ಡ ದಬರ ಆಲಿ ಬೇಸನ್ ಪುಟ್ಟಿಯರ ಆಲಿ ತೊಗೋಬೇಕ್ರಿ. ನೋಡ್ರಿ, ಈ ಥರ ರೆಡಿ ಆಗೈತೆ ಕಲಸಿಂದ. ಈಗ ಈ ಥರ ರೌಂಡಾಗಿ ಮಾಡಿ ಬಿಡ್ಬೋದ್ರಿ. ನೀರು ಹಾಕಬಾರ್ದು ರೀ, ನೀರು ಹೊಡಿತೈತಿ ಇದು ಕಲಸಿಂದ. ಇದೇ ಥರ ರೆಡಿ ಮಾಡಿ ಇಟ್ಕೊಂಡು ಈ ಥರ ದುಂಡ ಮಾಡಿ ಬಿಡ್ಬೇಕ್ರಿ ಎಣ್ಣೆಗೆ. ಇನ್ನು ನೋಡ್ರಿ, ಗೋಬಿಗೆ ಸಾಸ್ ಬೇಕಲ್ಲ, ಟಮಾಟಿ ಸಾಸ್. ನಾ ಸಾಸ್ ಮಾಡಾಕತ್ತೀನಿ ನೋಡ್ರಿ. ಟಮಾಟಿ ಸಾಸ್ ಮನ್ಯಾಗ ರೆಡಿ ಮಾಡಾಕತ್ತೀನಿ. ಟಮಾಟಿ ಸಾಸ್ ಮಾಡೋದು ಹೇಗಂತ ನೋಡೋಣ್ರಿ. ಈಗ ಇವನ್ನ ಮುಳುಗಷ್ಟು ನೀರು ಹಾಕ್ರಿ. ಈ ತೊಳ್ದನ್ರಿ ಒಂದು ಸ್ವಚ್ಛಗೆ ಮುಳುಗಷ್ಟು ನೀರು ಹಾಕಿ ಬೇಯಿಸ್ಕೊಂಬರ್ಬೇಕ್ರಿ. ಬೇಯಿಸ್ಕೊಂಡು ಸಾಸ್ ಮಾಡೋದು ಹೇಗಂತ ನೋಡೋಣ. ನೋಡ್ರಿ, ಈಗ ಎಣ್ಣೆ ಕಾದೈತಿ. ಒಂದೊಂದಾಗಿ ಗೋಬಿ ಬಿಟ್ಕೊಂತೀನಿ ನೋಡ್ರಿ. ಜಾಸ್ತಿ ಹಿಟ್ಟಾದ್ರೆ ತೊಗೊಂಡು ಬಿಡ್ಬೋದ್ರಿ, ರೌಂಡಾಗ ಮಾಡಿ ಆದ್ರೆ ಬಿಡ್ಬೋದು. ನಾನಿಲ್ಲಿ ಬಜ್ಜಿ ಬಿಟ್ಟಂಗೆ ಬಿಡ್ತೇನೆ.
ಥರ ಬಿಟ್ಟೇನಿ ನೋಡ್ರಿ. ದುಂಡಗೆ ಮಾಡಿ ಆದ್ರೆ ಇಟ್ಕೊಬೋದ್ರಿ, ಇಲ್ಲಕ್ರ ಹಿಂಗೆ ಬಜ್ಜಿ ಬಿಡ್ತಾವಲ್ರಿ ಆ ಥರ ಆದರೆ ಬಿಡ್ಬೋದು ನೋಡ್ರಿ. ಈಗ ಇವನ್ನ ಕಳಿಸ್ಬೇಕಂತ ನೋಡ್ರಿ. ಈ ಥರ ಕಟ್ಟಿದ್ರೆ ಈಜಿ ಆಕತ್ರಿ ಹೊಲ್ಸಕ್ಕೆ. ನೋಡ್ರಿ ಇವು ಕೆಂಪಾಗ ಬೆಂದವ. ಈಗ ಇವನ್ ತಗಂತ ನೋಡ್ರಿ. ಒಂದು ಸ್ವಲ್ಪ ಕೆಂಪಾಗ ಹಂಗೆ ಬೇಯಿಸ್ಬೇಕ್ರಿ. ನೋಡ್ರಿ ಈ ಥರ ಕೆಂಪಾಗ ಬೆಂದ ನೋಡ್ರಿ. ಈ ಥರ ಜಾರಿ ಸೊಟ್ಟಿಲಿ ಮಾಡಿದ್ರೆ ಎಣ್ಣೆ ಕೆಳಗೆ ಬೀಳ್ತದ್ರಿ. ನೋಡ್ರಿ ಇದೇ ಥರ ಓಸು ರೆಡಿ ಮಾಡಿ ತೋರಿಸ್ತೇನೆ ರೀ. ನೋಡ್ರಿ ಟಮಾಟೆ ಹಣ್ಣು ನೀರ ಬೇಯಿಸಿಂದ ಈ ಥರ ಸಿಪ್ಪಿ ತೆಗಿಬೇಕು ರೀ. ಸಿಪ್ಪಿ ತೆಗೆದ್ರೆ ಈ ಥರ ಹಾಕೋದು ನೋಡ್ರಿ ಟಮಾಟೆ ಹಣ್ಣು. ಈಗ ಸಾಸ್ ಮಾಡೋಕೆ ಏನೇನು ಬೇಕು ಪದಾರ್ಥ ಅದನ್ನು ಹಾಕ್ಯಂತ ನೋಡ್ರಿ. ಇದು ಹಸಿ ಶುಂಠಿ, ಇದು ಹಸಿ ಅಲ್ಲ ಹಸಿ ಶುಂಠಿ ಅಂತಾರಲ್ರಿ ಆದ್ರೆ ಇದು. ಈಗ ಒಂದು 4 ಪೀಸ್ ಹಾಕ್ಯಂದ್ರಿ. ಈಗ ಇದಕ್ಕೆ ಏನೇನು ಬೇಕು ಮಸಾಲೆ ಅದನ್ನು ಹಾಕ್ಯಂತ ನೋಡ್ರಿ. ಈಗ ಬೆಲ್ಲ ಹಾಕ್ಯಂತ ನೋಡ್ರಿ. ಖಾರನ ಸ್ವಲ್ಪ ನೋಡಿ ಹಾಕ್ಯಾರಿ. ಅದು ಗೋಬಿ ಹಾಕ್ಯಂದಿರ್ತೇವಲ್ರಿ ಖಾರನ, ಹಿಂಗಾಗಿ ಇದಕ್ಕೆ ಸ್ವಲ್ಪ ಹಾಕ್ಬೇಕ್ರಿ. ಈಗ ಖಾರ ಪುಡಿ ಹಾಕ್ಯಂತ ನೋಡ್ರಿ. ಈಗ ಇದನ್ನು ಮಿಕ್ಸರ್ ಹಾಕ್ಯಂಬರ್ತೀನಿ ನೋಡ್ರಿ. ನೋಡ್ರಿ ಸಾಸ್ ಈ ಥರ ರೆಡಿ ಆಗೈತೆ ನೋಡ್ರಿ. ನೋಡ್ರಿ ಬೀಜ ಒಟ್ಟ ಉಳಿಯಲ್ಲ ನೋಡ್ರಿ. ಈ ಥರ ಸಾಸ್ ರೆಡಿ ಆಕೈತ್ರಿ. ಮನ್ಯಾಗ ದಿಢೀರ್ನ ಮಾಡ್ಕೊಬೋದ್ರಿ. ನಾವು ಪಿಜ್ಜಾ ಮಾಡಿದ್ರೆ ಗೋಬಿ ಮಾಡಿದ್ರೆ ದಿಢೀರ್ನ ಮನ್ಯಾಗ ಸಾಸ್ ಮಾಡ್ಕೊಬೋದು ನೋಡ್ರಿ. ಈ ಥರ ಮಸ್ತ್ ಆಗೈತಿ. ಈಗ ಗೋಬಿ ತೋರಿಸ್ತೇನೆ ರೀ. ನೋಡ್ರಿ ಎಷ್ಟು ಗೋಬಿ ಆಗ್ಯಾವ್ರಿ ನಾವು ಮಾಡಿದ್ವಿ. ಎಷ್ಟು ಗೋಬಿ ಮಂಚೂರಿ ಆಗ್ಯಾವು. ನೀವು ಸೌಂಡ್ ಕೇಳ್ಬೋದ್ರಿ ಹೆಂಗಾಗ್ಯಾವು ನೋಡ್ರಿ. ಎಷ್ಟು ಮಸ್ತಾಗಿ ಈಗ ಸರ್ವ್ ಮಾಡಿ ತೋರಿಸ್ತೇನೆ ರೀ. ನೋಡ್ರಿ ಈ ಥರ ಸರ್ವ್ ಮಾಡೀನಿ ನೋಡ್ರಿ. ಇವನು ಒಗ್ಗರಣೆ ಕೊಟ್ಟಲ್ರಿ ನಾನು ಗೋಬಿನ. ಈಗ ಹಲವಾರು ಥರ ಮಾಡಿ ತೋರ್ಸೇನಿ ರೀ. ಮಸಾಲೆ ಗೋಬಿ ಮಾಡಿ ತೋರ್ಸೀನಿ ಒಗ್ಗರಣೆ ಕೊಟ್ಟು. ಈಗ ಹಂಗೆ ಡ್ರೈ ಗೋಬಿ ಮಾಡೀನಿ ರೀ. ನೋಡಿರಿ ಈ ಥರ ಸಾಸ್ ಮಾಡಿಟ್ಕೊಂಡ್ರೆ ಸಾಸ್ನ್ಯಾಗ ಡ್ರೈ ಗೋಬಿ ಎದ್ಕೊಂಡು ತಿನ್ಬೋದು ರೀ. ಜಾಸ್ತಿ ಮಾಡಿಟ್ಕೊಂಡ್ರೆ ಕೆಡಲ್ರಿ. ಒಂದು ಸ್ವಲ್ಪ ಬಿಸಿ ಆರಿಂದ ಹಾಳಾಗರ ಆಗಲಿ ಡಬ್ಬ್ಯಾಗರ ಆಗಲಿ ಹಳ್ಯಾಗ ಹಾಕಿ ಡಬ್ಬ್ಯಾಗ ಹಾಕಿಟ್ರೆ ಹೆಂಗೆ ಕುರುಕುರು ಅಂತ ಹಂಗೆ ಅಂತವ್ರಿ. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ನಾ ಮಾಡಿದ ರೆಸಿಪಿ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ ರೀ. ನೋಡಿರಿ ಈ ಥರ ನೋಡ್ರಿ ಎಷ್ಟು ಫ್ರೆಶ್ ಮಾಡಿದ್ರೂ ಅಷ್ಟು ಹಾರ್ಡ್ ನೋಡ್ರಿ ಗೋಬಿ. ನೋಡಿರಿ ಈ ಥರ ಸಾಸ್ ಎತ್ಕೊಂಡು ತಿನ್ಬೋದು ರೀ. ಮಕ್ಕಳು ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ರೀ. ಮನ್ಯಾಗ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೇದು ರೀ. ನೋಡಿರಿ ಈ ಥರ ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಎಲ್ಲರಿಗೆ ನಮಸ್ಕಾರ.